ಇದರಲ್ಲಿ ತುಳಸಿ ತಪ್ಪೇನೂ ಇಲ್ಲ ನಿತ್ಯ, ತಪ್ಪೆಲ್ಲ ನಂದೇ. ತಪ್ಪು ಅಂತ ಗೊತ್ತಿದ್ದು ಯಾಕೆ ಮಾಡ್ದೆ ಮಾಮ್? ನಿಂಗೆ ನನ್ಗಿಂತ ಗಂಗಾನೇ ಹೆಚ್ಚು ಅಂತ ಗೊತ್ತು. ಆ ಬ್ಲಡಿ ಗಂಗಾಗೋಸ್ಕರ ನನ್ನ ಕಿಡ್ನಾಪ್ ಮಾಡಿಸ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಬೇರೆ ಕಂಟ್ರಿಗೆ ಹೋಗ್ತಾ ಇದ್ರೆ ನನ್ನ ಕಿಡ್ನಾಪ್ ಮಾಡಿಸ್ತೀಯಾ? ಅದು ನಿನ್ ಸೇಫ್ಟಿಗೋಸ್ಕರನೇ ಮಾಡಿಸಿದ್ದು. ಗಂಗಾ ಸೇಫ್ಟಿಗೆ ಅಂತ ಹೇಳು. ಅವಳ ಕಣ್ಣಿಗೆ ಬೀಳ್ದೆ ಇರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಗೊತ್ತಾ ನಿಂಗೆ? ಆ ಕಷ್ಟ ನೀನ್ ಪಡಬಾರ್ದು ಅಂತಾನೆ ಇದೆಲ್ಲ ಮಾಡಿದ್ದು. ಓಹೋ, ಇನ್ನೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ನಾನು ಒಬ್ಳಿದ್ದೀನಿ ಅಂತ ನಿನಗೆ ನೆನಪಿದ್ಯಾ? ನಿತ್ಯ ನಿತ್ಯ ಪ್ಲೀಸ್, ನಾನು ಏನು ಮಾಡಿದ್ರು ನಿನ್ನ ಒಳ್ಳೇದಕ್ಕೋಸ್ಕರನೇ. ನೀನು ಅರ್ಥ ಮಾಡ್ಕೊಂಡ್ರು ಅಪಾರ್ಥ ಮಾಡ್ಕೊಂಡ್ರು ಅದೇ ನಿಜ. ನೀನು ಆನ್ಸರ್ ಮಾಡಲ್ಲ ಅಂತ ನನಗೆ ಗೊತ್ತು ಮಾಮ್. ಇಲ್ಲಿ ತನಕ ನಿನ್ ಬುದ್ಧಿ ಆ ಗಂಗಾ ಬುದ್ಧಿ ತೋರಿಸ್ಬಿಟ್ರಿ. ಇನ್ಮೇಲೆ ನಿಮ್ಮಿಬ್ರಿಗೂ ನನ್ನ ಬುದ್ಧಿವಂತಿಕೆ ತೋರಿಸ್ತೀನಿ. ನಾನೇನೋ ಗೊತ್ತಾಗೋ ಹಾಗೆ ಮಾಡ್ತೀನಿ. ನನ್ನಿಂದ ಗಂಗಾನ ಹೇಗ್ ಕಾಪಾಡ್ಕೋತೀರೋ ಅದನ್ನು ನೋಡ್ತೀನಿ. ಜನಾರ್ದನ್, ಜೈಗೊಂದ್ಸಲ ಫೋನ್ ಮಾಡು. ಹೌದ್ರಿ, ಕಿಡ್ನಾಪರ್ಸ್ ಕೈಯಿಂದ ಗಂಗಾನ ಬಿಡಿಸಿದ್ರು ಇಲ್ವೋ ಒಂದ್ಸಲ ಕೇಳ್ ನೋಡಿ. ಅಮ್ಮ ಗಂಗಾ, ನಿನ್ಗೇನು ಆಗಿಲ್ಲ ಅಲ್ವಾ? ಏನಾಗಿಲ್ಲ ಅಜ್ಜಿ. ಆ ಗೂಂಡಗಳು ನಿನ್ಗೇನು ಮಾಡ್ಲಿಲ್ಲ ಅಲ್ವಾ? ಅವ್ರ ಗೂಂಡಗಳಲ್ಲ ಚಿಕ್ಕಮ್ಮ, ಇವಳು ಫ್ರೆಂಡ್ಸು. ಏನ್ ಹೇಳ್ತಿದ್ಯಾ ಜೈ? ನನ್ ಗೆಸ್ಸೆ ನಿಜ ಆಯ್ತು ಡ್ಯಾಡ್. ಇವಳನ್ನ ಕಿಡ್ನಾಪ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ರೂಪಾ ಆಂಟಿ. ನಮ್ಮ ಹತ್ರ ಸಿಂಪತಿ ಹುಡ್ಸೋದಕ್ಕೆ ಈ ಚೀಟಿಂಗ್ ಡಾಟರ್, ಆ ಕನ್ನಿಂಗ್ ಮದರು ಸೇರಿ ಆಡಿರೋ ಡ್ರಾಮಾ ಇದು. ಹೇಗಾದ್ರೂ ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ಬೇಕು ಅಂತ ಈ ಗಂಗಾ ಮಾಡಿರೋ ಉಪಾಯ. ನಮಗ್ ಟೆನ್ಷನ್ ಕೊಟ್ಟು ತನ್ನ ಕಡೆ ಅಟೆನ್ಷನ್ ತೀರಿಸ್ಕೊಳ್ಳೋದಕ್ಕೆ ಇವಳು ಮಾಡಿರೋ ಪ್ಲಾನ್. ಇವಳನ್ನ ಅಲ್ಲೇ ಬಿಟ್ಟು ಬರೋಣ ಅನ್ಕೊಂಡಿದ್ದೆ, ಆದ್ರೆ ನಿಮಗ್ ಕಾರಣ ತಿಳಿಸ್ಬೇಕಲ್ಲ, ಸಾಕ್ಷಿ ತೋರಿಸ್ಬೇಕಲ್ಲ. ಈಗ ನೀವೇ ಕೇಳಿ, ಇವಳಿನ್ನು ಈ ಮನೇಲಿ ಇರ್ಬೇಕಾ ಬೇಡವಾ ನೀವೇ ಹೇಳಿ. ನಿಮ್ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಜ್ಜಿ, ನಂಗೇನು ಗೊತ್ತಿಲ್ಲ. ನನ್ನ ಕಿಡ್ನಾಪ್ ಮಾಡಿದವ್ರು ಯಾರೋ, ಮಾಡಿಸಿದವ್ರು ಯಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮಹಾನಟಿ ಮತ್ತೆ ಆಕ್ಟಿಂಗ್ ಶುರು ಮಾಡಿದ್ಲು. ಏನೋ ಹೇಳಿ ಕನ್ವಿನ್ಸ್ ಮಾಡದೇ ಇದ್ರೆ ಅವಳು ಈ ಮನೇಲಿರಕ್ಕಾಗತ್ತಾ? ನಂಗೆ ಬೇಕಾಗಿರೋದು ನಿಮ್ ಕರುಣೆ ಸಹಾನುಭೂತಿ ಅಲ್ಲ, ಪ್ರೀತಿಯ ಅಭಿಮಾನ. ಅದನ್ನ ಪಡೆಯೋದಕ್ಕೆ ಹೋರಾಟ ಮಾಡ್ತೀನಿ ಹೊರತು ಹೀಗೆ ಅಡ್ಡದಾರಿಲಿ ಯಾರಿಗೂ ಮೋಸ ಮಾಡೋಳಲ್ಲ. ನನ್ನ ನಂಬಿ. ನೀನೇನು ಹೇಳೋ ಅವಶ್ಯಕತೆ ಇಲ್ಲ ಅಮ್ಮ. ಇಷ್ಟೆಲ್ಲ ಆದ್ರೂ ಇನ್ನು ಇವಳು ಮಾತನ್ನ ನಂಬ್ತೀರಜ್ಜಿ? ಮೋಸ ಮಾಡೋರು ಯಾರು ಅಂತ ನನಗೆ ಗೊತ್ತಾಗುತ್ತೆ ಕಣ. ಇವಳು ಊಸುರುವಳ್ಳಿ ಅಜ್ಜಿ, ಬಣ್ಣ ಬದಲಾಯಿಸ್ತಾನೆ ಇರ್ತಾಳೆ. ಬಣ್ಣ ಬದಲಾಯಿಸೋರು ಬೇರೆಯವ್ರು ಇದಾರಲ್ಲಪ್ಪ. ಅಂದ್ರೆ ನಾವು ಸುಳ್ಳು ಹೇಳ್ತಿದೀವ ಅದ್ಕೆ? ಹೇಗ್ ಕಾಣ್ತಿದೀವ್ ನಿಮ್ಗೆ? ಕಿಡ್ನಾಪ್ ಮಾಡ್ಸೋಕ್ ಹೇಳಿದ್ದು ರೂಪಾ ಅಂತ ರೌಡಿಗಳು ಮಾತಾಡಿದ್ನ ನಮ್ ಕಿವಿಯಾರೆ ಕೇಳಿದೀವಿ. ಅವ್ರಿಗಂತ ಅಗತ್ಯ ಏನು? ಹೇಳಿದ್ನಲ್ಲ ಡ್ಯಾಡ್, ನಮ್ಮ ಹತ್ರ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಂತ. ವ್ಯಕ್ತಿನೇ ಬದಲಾಗಿ ಬೇರೆ ಹೆಸರಲ್ಲಿ ನಮ್ಮ ಮಧ್ಯೆ ಇದ್ದವಳು.
ಈ ತರ ಚೀಪ್ ಟ್ರಿಕ್ಸ್ ಇವಳು ಗೊತ್ತಿಲ್ಲದೆ ಇರತ್ತಾ? ತನಗ್ ಬೇಕು ಅಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯೋ ಕ್ಯಾರೆಕ್ಟರ್ ಇವಳ್ದು. ಸಾಕು ಜೈ. ನಿಜ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ಬೇಡ. ಗಂಗನ್ ಅವಮಾನ ಮಾಡಿದ್ರೆ ಈ ಮನೆಗೆ ಅವಮಾನ ಮಾಡ್ದಾಗೆ ನಿನ್ನ ನೀನೇ ಅವಮಾನ ಮಾಡ್ಕೊಂಡಾಗೆ. ಚೆನ್ನಾಗಿದೆ ಅಜ್ಜಿ. ಇವಳು ಬೇಕು ಅಂತ ನನಗೆ ಕಿಡ್ನಾಪ್ ಮಾಡಿಸ್ಕೊಂಡಿದ್ದಾಳೆ ಕೇಳಿ ಅಂತ ಅವ್ನ್ ಬಡ್ಕೋತಿದ್ರೆ ಇನ್ನೂ ಸತ್ಯ ಸುಳ್ಳು ಅಂತಿರಲ್ಲ. ನಾವ್ ಹೇಳಿದ್ರೆ ಸುಳ್ಳು ಅನ್ಕೋಬಹುದು. ಜೈ ಸ್ವತಃ ರೂಪ ಅವ್ರ ಮನೆಗೆ ಹೋಗ್ ಬಂದಲ್ಲ. ಒಂದೊಂದ್ಸಲ ಕಣ್ಣಲ್ಲಿ ನೋಡಿರೋದು ಕಿವಿಯಲ್ಲಿ ಕೇಳೋದು ಕೂಡ ನಿಜ ಆಗೋದಿಲ್ಲ ಬಾವ. ಗಂಗಾ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ನಿಜ ಏನು ಅನ್ನೋದು ಇವತ್ತಲ್ದಿದ್ರೆ ನಾಳೆ ಆದ್ರೂ ಗೊತ್ತಾಗತ್ತಣ್ಣ. ಆ ದಿನಕ್ಕೋಸ್ಕರನೇ ನಾವು ಕಾಯ್ತಿರೋದು. ಸಾಕ್ಷಿ ತೋರ್ಸಿ ಆಗ ಹೇಳ್ತೀವಿ. ಇದು ಮನೆ, ಪೊಲೀಸ್ ಸ್ಟೇಷನ್, ಕೋರ್ಟು ಅಲ್ಲ. ಕೇಸು ಸಾಕ್ಷಿ ಅಂತ ವಿಚಾರಣೆ ಮಾಡೋದಕ್ಕೆ. ಮನೇಲೆ ಕ್ರಿಮಿನಲ್ಸ್ ಇದ್ದಾಗ ಏನ್ ಮಾಡ್ಬೇಕು ಅಜ್ಜಿ? ಯಾರೋ ಕ್ರಿಮಿನಲ್ಲು? ಜೀವನದಲ್ಲಿ ಪ್ರತಿಯೊಬ್ರು ತಪ್ಪು ಮಾಡ್ತಾರೆ. ಸರಿ ಮಾಡ್ಕೊಳ್ಳೋ ಅವಕಾಶ ಸಿಕ್ತಾಗ ತಿದ್ಕೊಳ್ಳೋವನೇ ಮನುಷ್ಯ. ಆ ಕೆಲ್ಸ ಗಂಗಾ ಮಾಡಿದಾಳೆ. ಪ್ರಾಮಾಣಿಕವಾಗಿ ತಾನ್ ಮಾಡಿರೋ ತಪ್ಪನ್ನ ಒಪ್ಕೊಂಡು ಒಳ್ಳೆ ಜೀವನ ಮಾಡ್ಬೇಕು ಅಂತ ನಮ್ ಜೊತೆ ಇದ್ದಾಳೆ. ಅಂತ ಹುಡುಗಿ ಮೇಲೆ ಮತ್ತೆ ಆರೋಪ ಮಾಡಿ ಹಿಂಸೆ ಕೊಡ್ತೀರಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಇನ್ಮೇಲೆ ಇದ್ರ ಬಗ್ಗೆ ಚರ್ಚೆ ವಾದಗಳು ಬೇಡ. ಹೋಗ್ ಮಲ್ಕೊಳ್ಳಿ. ನಿನ್ ಕ್ಷೇಮವಾಗಿ ಮನೆಗ್ ಬಂದಿಯಲ್ಲ ಅಷ್ಟೇ ಸಾಕಮ್ಮ. ಯಾವಾಗ ಊಟ ಮಾಡ್ದ್ಯೋ ಏನೋ, ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ ಮಲ್ಕೊಮ್ಮ. ನಡೆದಿದ್ ಯಾವ್ದು ಮನ್ಸಲ್ಲಿ ಇಟ್ಕೊಳ್ದೆ ಆರಾಮಾಗಿರಮ್ಮ. ನೋಡಮ್ಮ, ಆಗದೆ ಇರೋರು 100 ಮಾತು ಹೇಳ್ತಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸು ಕೆಡ್ಸ್ಕೋಬೇಡ. ಬೇಗ ಊಟ ಮಾಡಿ ಮಲ್ಕೋ. ಬನ್ರಿ ಊಟ ಮಾಡೋಣ. ನೀನಿನ್ನು ಊಟ ಬೇರೆ ಮಾಡ್ಬೇಕಾ? ಏಯ್, ನಿನ್ನ ಕಿಡ್ನಾಪ್ ಮಾಡಿಸಿದ್ದು ರೂಪ ಅಂತ ನಿಂಗೆ ನಿಜವಾಗ್ಲೂ ಗೊತ್ತಿಲ್ವಾ? ಏನಮ್ಮ, ನಿನ್ ಹಿಂದೆ ಇದ್ದಿದ್ದು ನಿತ್ಯ ಅಂತ ನಿನ್ ಗೊತ್ತಿಲ್ವಾ? ಎಲ್ಲ ಗೊತ್ತಿದ್ದು ಯಾಕೆ ನಾಟಕ ಮಾಡ್ತಿದ್ಯಾ? ಯಾರಿಗ್ ಮೋಸ ಮಾಡ್ತಿದ್ದೀರಾ? ನಿತ್ಯ ನೀನು ಏನ್ ಮಾತಾಡ್ಕೊಂಡ್ರಮ್ಮ? ಇಬ್ರು ಸೇರಿ ಏನ್ ಪ್ಲಾನ್ ಮಾಡಿದ್ದು? ನಮ್ಮನ್ನೆಲ್ಲ ಆಟ ಆಡಿಸ್ತಿದ್ದೀರಾ ಅಲ್ವಾ? ಆದಷ್ಟು ಬೇಗ ಸತ್ಯ ಹೊರಗ್ ಬರುತ್ತೆ. ಅಡ್ಗಿರೋ ನಿತ್ಯನ ಹೊರಗೆಳ್ದು ಮನೇಲಿರೋ ನಿನ್ನ ಬೀದಿ ಕಳಿಸ್ತೀವಿ. ಆ ದಿನ ತುಂಬಾ ದೂರ ಇಲ್ವೇ? ಬಟ್ಟೆ ಬರೆ ಕಟ್ಕೊಂಡು ರೆಡಿಯಾಗಿರು. ಏನ್ ನಾಣಿ ಅವ್ರೆ ಇವ್ರು ಹೇಳೋದು? ನಿತ್ಯ ಬದುಕಿದಾಳೆ ಅಂತ ಹೇಳ್ತಾ ಇದಾರಲ್ಲ? ಅದೇ ನನಗೂ ಅರ್ಥ ಆಗ್ತಿಲ್ಲ ಮೇಡಮ್. ನಿತ್ಯ ಮೇಡಮ್ ಬದುಕಿದ್ದಾರೆ ಅಂತ ಪದೇ ಪದೇ ಯಾಕೆ ಹೇಳ್ತಿದಾರೋ ಗೊತ್ತಾಗ್ತಿಲ್ಲ. ನಾಣಿ ಅವ್ರೆ, ನಾನು ಹಿಂದೆ ಕಟ್ಟ ಹಾಕಿದ ಹುಡುಗಿನ ನೀವೇನಾದ್ರೂ ನೋಡಿದ್ರಾ? ಇಲ್ಲ ಮೇಡಮ್, ಯಾರೋ ಹುಡುಗಿ ಅಂತ ಗೊತ್ತಾಯ್ತು, ಆದ್ರೆ ಮುಖ ಕಾಣಿಸ್ಲಿಲ್ಲ. ನನ್ಗೂ ಮುಖ ಕಾಣಿಸ್ಲಿಲ್ಲ. ಅವಳ ಹತ್ರ ಮಾತಾಡೋಕೆ ಅಂತ ಎಷ್ಟು ಪ್ರಯತ್ನ ಪಟ್ರು ಸೈಲೆಂಟ್ ಆಗಿದ್ಲು. ಬಾಯ್ ಬಿಟ್ಟು ಒಂದ್ ಮಾತು ಆಡ್ಲೇ ಇಲ್ಲ. ಪಾರ್ಕಿಂದ ನಿಮ್ ಜೊತೆನೆ ಎತ್ತಾಕೊಂಡು ಬಂದಿದ್ದಾರೆ ಮೇಡಮ್. ಪಾಪ ಯಾರೋ ಮೂಗಿ ಇರಬೇಕು. ಬರ್ತೀನಿ ಮೇಡಮ್, ಗುಡ್ ನೈಟ್. ಅವಳು ಮೂಗಿ ಅಂತೂ ಅಲ್ಲ. ಯಾಕೆ ನನಗೆ ಕಾಣಿಸ್ಕೊಳ್ಳಿಲ್ಲ? ಅವಳೇನಾದ್ರೂ ನಿತ್ಯನಾ? ಕಂಡು ಹಿಡಿಬೇಕು. ಸ್ವಾಮಿ ನಮಸ್ಕಾರ. ನಮಸ್ತೆ ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೋ. ಅಜ್ಜಿ, ಊರಿಂದ ಪುರೋಹಿತರು ಬಂದಿದ್ದಾರೆ. ನಮಸ್ಕಾರನಮ್ಮ. ನಮಸ್ಕಾರ, ಕೂತ್ಕೊಳ್ಳಿ. ಅಮ್ಮ, ಪ್ರತಿ ವರ್ಷ ನಿಮ್ಮನೆಯಿಂದ
ಸ್ವಾಮಿಗೆ ರೇಷ್ಮೆ ವಸ್ತ್ರ ಮತ್ತೆ ಒಡವೆಗಳನ್ನು ತಂದು ಹಾಗೆ ನಿಮ್ಮ ಕುಟುಂಬದವ್ರ ಕೈಯಲ್ಲಿ ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡೋದು ಪದ್ಧತಿಯಾಗಿದೆ. ಹೌದು ಪುರೋಹಿತ್ರೆ. ಈ ವರ್ಷ ಕೂಡ ನೀವೇ ಸೀತಾರಾಮ ಕಲ್ಯಾಣೋತ್ಸವ ನಡೆಸಬೇಕು ಅಂತ ಕೇಳ್ಕೊಳ್ಳೋಕ್ ಬಂದಿದ್ದೀವಿ. ಖಂಡಿತವಾಗ್ಲು ಅದು ನಮ್ಮ ಅದೃಷ್ಟ. ನಾಳೆನೇ ಶ್ರೀರಾಮನವಮಿ. ಕಲ್ಯಾಣಕ್ಕೆ ಮುಹೂರ್ತ ಇಟ್ಟು ಲಗ್ನ ಪತ್ರಿಕೆ ತಂದಿದ್ದೀವಿ. ಸಕುಟುಂಬ ಸಪರಿವಾರ ಸಮೇತ ಬರಬೇಕು. ಈ ವರ್ಷ ರೇಷ್ಮೆ ವಸ್ತ್ರ ಅಕ್ಷತೆ ಜೊತೆಗೆ ಸ್ವಾಮಿಗೆ ಅಮ್ಮವ್ರಿಗೆ ಆಭರಣ ಕೂಡ ಮಾಡಿಸ್ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದೀವಿ. ಒಳ್ಳೇದಮ್ಮ. ಈ ಸಲ ಕಲ್ಯಾಣೋತ್ಸವದಲ್ಲಿ ಚಿಕ್ಕ ಬದಲಾವಣೆ ಏನು ಅಂದ್ರೆ, ಪ್ರತಿ ಸಲ ಜನಾರ್ದನ್ ಕಲ್ಪನಾ ಪೂಜೆ ಕೂತ್ಕೊಂಡು ಕಲ್ಯಾಣೋತ್ಸವ ನಡೆಸ್ತಾ ಇದ್ರು. ಈ ಸಲ ನನ್ ಮೊಮ್ಮಗ ಜಯಸೂರ್ಯ ಅವನ್ ಹೆಂಡತಿ ಅಲಮೇಲು ಗಂಗಾ ಇಬ್ರು ಜೊತೆಲ್ ಕೂತ್ಕೊಂಡು ಕಲ್ಯಾಣೋತ್ಸವ ನಡೆಸ್ತಾರೆ. ಆಗ್ಲಮ್ಮ, ನಾವಿನ್ ಬರ್ತೀವಿ. ಹೋಗಿ ಬರ್ತೀವಿ ಸ್ವಾಮಿ. ಜನಾರ್ದನ್, ಕಲ್ಯಾಣೋತ್ಸವಕ್ಕೆ ಏರ್ಪಾಡು ಮಾಡು. ಸರಿ ಅಜ್ಜಿ. ಕಲ್ಪನಾ, ನಾಳೆ ಅಷ್ಟರಲ್ಲಿ ಮುತ್ತಿನ ಮಂತ್ರಾಕ್ಷತೆಗೆ ಸಿದ್ಧ ಮಾಡು. ಮಾಡಿಸ್ತೀನಿ ಅಜ್ಜಿ. ನಾಳೆ ಶ್ರೀರಾಮನವಮಿ ಮಾತ್ರ ಅಲ್ಲ, ನಿಮ್ ಮದ್ವೆ ದಿನ ಕೂಡ. ಅದಕ್ಕೆ ನೀವಿಬ್ರು ಪೂಜೆಗೆ ಕೂತ್ಕೊಂಡು ಕಲ್ಯಾಣೋತ್ಸವ ನಡೆಸ್ಬೇಕು. ಇಷ್ಟು ದಿನ ಅಣ್ಣ ಅತ್ಕೆನೆ ಕಲ್ಯಾಣೋತ್ಸವ ಮಾಡ್ತಿದ್ರಲ್ವಾ, ಹೊಸದಾಗಿ ಜೈಗಂಗಾ ಮಾಡೋದೇನು? ಯಾರ್ ಮಾಡಿದ್ರೆ ಏನ್ ಚಂದ್ರಿಕಾ? ದೊಡ್ಡವ್ರು ಇರುವಾಗ ಚಿಕ್ಕವ್ರು ಯಾಕೆ? ಮಾಡಿದ್ರೆ ನಿಮ್ ಜೋಡಿ ಮಾಡ್ಬೇಕು, ಇಲ್ದಿದ್ರೆ ನಾವಿಬ್ರು ಮಾಡ್ಬೇಕು. ಮಧ್ಯದಲ್ಲಿ ಇವ್ರು ಮಾಡೋದು ಯಾಕೆ? ನಮ್ಗಿಲ್ದೇ ಇರೋ ಅಭ್ಯಂತರ ನಿಮ್ಗ್ಯಾಕಣ್ಣ? ಜೋಡಿನೇ ಆಗದೆ ಇದ್ದವ್ರು ಕಲ್ಯಾಣೋತ್ಸವ ಯಾಕೆ ಮಾಡ್ಬೇಕು ಅಂತ. ಜೋಡಿ ಆಗದೆ ಇರೋರು ಯಾರು? ಗಂಗಾ ಜೈ ಕೂಡ ಜೋಡಿನೇ. ಆ ಮಾತ್ನ ನೀವಲ್ಲ, ಜೈನ ಹೇಳಕ್ ಹೇಳಿ. ಅವನೇನ್ ಹೇಳೋದು? ಅವ್ರಿಗೆ ವೇದ ಮಂತ್ರದ ಸಾಕ್ಷಿಯಾಗಿ ಮದ್ವೆ ಆಗಿದೆ, ಅಗ್ನಿ ಸಾಕ್ಷಿಯಾಗಿ ಬ್ರಹ್ಮಗಂಟ್ ಬಿದ್ದಿದೆ. ಅವರು ದಂಪತಿಗಳು. ಮೋಸದಿಂದ ಮಾಡಿದ್ದು ಮದ್ವೆ ಆಗುತ್ತಾ? ದಾಂಪತ್ಯ ಜೀವನ ಮಾಡಿದವರು ದಂಪತಿಗಳಾಗ್ತಾರ? ಅವ್ರಿಗೆ ಮದ್ವೆ ಆಗಿದೆ ಅನ್ನೋದು ನಿಜ. ಅವ್ರಿಬ್ರು ಮಧ್ಯೆ ಏನ್ ನಡೆದಿದೆ ಏನ್ ನಡೆದಿಲ್ಲ ಅನ್ನೋದು ಅನವಶ್ಯಕ. ಯಾವ್ದ್ ಬೇಕೋ ಯಾವ್ದ್ ಬೇಡೋ ಎಲ್ಲ ನೀವೇ ಹೇಳಿದ್ರೆ ಇನ್ನ ನಾವ್ಯಾಕೆ? ನಾನೇನ್ ನಿಮ್ ಅಭಿಪ್ರಾಯ ಕೇಳಲಿಲ್ವಲ್ಲ. ನಾವೇನ್ ಮನೆಯವ್ರ ಇಲ್ಲ ಹೊರಗಿನವ್ರ? ಆಗಸ್ಟ್ 15ಕ್ಕೂ ಕೂಡ ಪಾಕಿಸ್ತಾನದವರು ಇಂಡಿಯಾದವ್ರಿಗೆ ಕಂಗ್ರಾಟ್ಸ್ ಹೇಳ್ತಾರಜ್ಜಿ. ಶತ್ರು ದೇಶಕ್ಕಿರೋ ಸಭ್ಯತೆ ಸಂಸ್ಕಾರನು ನಮ್ಮನೆಯವ್ರಿಗಿಲ್ವಾ? ನಮಗ್ ಮನೇಲಿ ಬೆಲೆ ಇಲ್ವಾ? ಬೆಲೆ ಗೌರವ ಕೇಳಿದ್ರೆ ಸಿಗೋದಲ್ಲ, ಕೊಟ್ರೆ ತಗೋಬೇಕು. ಗೊತ್ತು ಬಾವ, ಒಂದು ಶುಭ ಕಾರ್ಯ ನಡೆಯುವಾಗ ಮನೇಲಿ ಇರೋರ ಇಷ್ಟ ಕಷ್ಟನು ಕೇಳೋದು ಬೇಡವಾ? ಜೈ ಗಂಗಾ ಕಲ್ಯಾಣ ಮಾಡ್ಸಿದ್ರೆ ನಿಮಗೇನ್ ಕಷ್ಟ ಅಣ್ಣ? ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಳೇ ಇಲ್ದಿರೋ ನಿಮ್ಗೆ ಈ ವಿಷಯ ಎಲ್ಲ ಅರ್ಥ ಆಗುತ್ತೆ. ಮದ್ವೆ ಆಗಿ 2 ವರ್ಷಕ್ಕೆ ನಮ್ಮ ಅಣ್ಣಂಗೆ ಜೈ ಹುಟ್ಟಿದ್ದು, ನಮ್ಗೆ ಸ್ವಪ್ನ ಹುಟ್ಟಿದ್ಲು. ವರ್ಷ ಆದ್ರೂ ಜೈ ಗಂಗಾಗೆ ಫಸ್ಟ್ ನೈಟೇ ಆಗಿಲ್ಲ. ಸ್ನೇಹ ಪ್ರೀತಿ ಇಲ್ದಿರೋ ಜೋಡಿ ಆ ಸ್ವಾಮಿ ಕಲ್ಯಾಣೋತ್ಸವ ಹೇಗ್ ನಡ್ಸ್ಕೊಡ್ತಾರೆ? ಆದರ್ಶ ದಂಪತಿ ಅಂತ ಸೀತಾರಾಮನಿಗೆ ಹೆಸರು. ಯಾವ ಆದರ್ಶನೂ ಇಲ್ದಿರೋ ಈ ದಂಪತಿ ಹೇಗ್ ಕಲ್ಯಾಣ ಮಾಡ್ತಾರೆ? ಹೇಳಿ ಅಜ್ಜಿ, ಅಣ್ಣ ಹೇಳಿ, ಯಾವ ಅರ್ಹತೆಯಿಂದ ಇವ್ರು ಕಲ್ಯಾಣೋತ್ಸವ ಮಾಡ್ತಾರೆ? ನಾನು ಹೇಳ್ತೀನಿ ಚಿಕ್ಕಮ್ಮ.
ಶೋಭನ ಆಗದೆ ಇರೋದೇ ನಮ್ ತಪ್ಪಾದ್ರೆ, ಸಂತಾನ ಇಲ್ದೇ ಇರೋದೇ ನಮ್ ತಪ್ಪಾದ್ರೆ, ಒಂದಾಗಿಲ್ಲ ಅನ್ನೋದೇ ನಾವು ಕಲ್ಯಾಣ ಮಾಡದೇ ಇರೋದಕ್ಕೆ ಕಾರಣ ಅನ್ನೋದಾದ್ರೆ, ನಮ್ಮ ಹಾಗೆ ಆ ಸೀತಾರಾಮ ಕೂಡ ತಪ್ಪು ಮಾಡ್ದವ್ರೆ. ಸೀತಾರಾಮ ಎಷ್ಟು ದಿನ ಒಟ್ಟಾಗಿದ್ರು? ಅವ್ರ ಶೋಭನ ಯಾವಾಗಾಯ್ತು? ಅವ್ರ ಮಕ್ಳು ಹುಟ್ಟಿದ್ ಯಾವಾಗ? ಹದಿನಾಲ್ಕು ವರ್ಷ ವನವಾಸ, ಆಮೇಲೆ ಅಲ್ವಾ ಅವರಿಗೆ ಸಹವಾಸ, ಆಮೇಲೆ ಅಲ್ವಾ ಅವರಿಗೆ ಸಂತಾನ. ಕಾಡಲ್ಲಿರೋ ಅಷ್ಟು ದಿನಾನು ಸೀತಾರಾಮ ಪರ್ಣಶಾಲೆಯಲ್ಲಿದ್ರು, ಅವ್ರ ಕೋಣೆಲಲ್ಲ. ನಾವು ಕೂಡ ಹಾಗೆ ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿದ್ರು ನಮ್ಮ ಮಧ್ಯೆ ದೂರ ಇದೆ. ಸೀತಮ್ಮನ್ನ ರಾವಣಾಸುರ ಹೊತ್ಕೊಂಡು ಹೋದ. ನನ್ನಲ್ಲಿರೋ ಪ್ರಾಮಾಣಿಕತೆ ಪ್ರೀತಿನ ಇವ್ರಿಗಿರೋ ಅಪಾರ್ಥ ಹೊತ್ಕೊಂಡು ಹೋಗಿದೆ. ಆ ರಾವಣ ವಧೆ ನಡೆದ ಹಾಗೆ ಯಾವತ್ತೋ ಒಂದಿನ ಇವ್ರಿಗಿರೋ ಅಪಾರ್ಥ ನಾಶ ಆಗತ್ತೆ. ಅವತ್ತೇ ನಾವು ಒಂದಾಗ್ತೀವಿ. ಆ ಲವ ಕುಶನ್ ಹಾಗೆ ನಮ್ಮ ಮಕ್ಳು ಕೂಡ ಹುಡ್ತಾರೆ. ಆದರ್ಶ ದಾಂಪತ್ಯ ಅಂದ್ರೆ ಮನುಷ್ಯರು ದೂರ ಇದ್ರು ಮನ್ಸು ಹತ್ರ ಆಗೋದು. ಮನ್ಸು ದೂರ ಆದಾಗ ಮನುಷ್ಯರು ಹತ್ರ ಇರೋದು. ಆ ಸೀತಾರಾಮ ಮಾಡಿದ್ದು ಕೂಡ ಇದೆ. ನಾಳೆ ನಾವು ಮಾಡೋದು ಕೂಡ ಇದೆ. ನಮ್ಗೆ ಸೀತಾರಾಮನ್ ಕಲ್ಯಾಣ ಮಾಡೋ ಅರ್ಹತೆ ಇದೆ. ಸೀತಾರಾಮನ ಅರ್ಥ ಮಾಡ್ಕೊಂಡ ವಾಲ್ಮೀಕಿ ಋಷಿ ಹಾಗೆ ಎಷ್ಟು ಚೆನ್ನಾಗಿ ಹೇಳ್ದ್ಯಮ್ಮ. ನಿಜವಾಗ್ಲೂ ನಿಮ್ಗೆ ಆ ಅರ್ಹತೆ ಇದೆ. ಮಹಾಭಾರತ ರಾಮಾಯಣ ಹೇಳಿದ್ರೆ ಅರ್ಹತೆ ಇದೆ ಅಂತನಾ? ಇವ್ರು ಹೇಳೋದಲ್ಲ, ಜೈಗ್ ಹೇಳೋದಕ್ಕೆ ಹೇಳಿ. ಹೇಳು ಜೈ, ಗಂಗಾ ಜೊತೆ ಕೂತು ಕಲ್ಯಾಣ ಮಾಡ್ತೀಯಾ? ಯಾಕೆ ಮಾಡಲ್ಲ? ಮಾಡ್ತಾನೆ. ಮಾಡ್ತೀನಿ ಅಂತ ಹೇಳು ಜೈ. ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ ಗೊತ್ತಲ್ವ ಡ್ಯಾಡ್. ಆದ್ರೆ ನಿಮ್ಮ ಅಭಿಪ್ರಾಯನ ಬಲವಂತವಾಗಿ ನನ್ನ ಮೇಲೆ ಹೇರ್ತಿದ್ದೀರಾ ಅಂದ್ರೆ ನಿಮ್ಮ ವಯಸ್ಸಿಗೆ ತಲೆ ತಗ್ಗಿಸ್ಲೇಬೇಕು. ನಿಮ್ಮಿಂದ ತಪ್ಪೇನು ಮಾಡಿಸ್ತಿಲ್ಲ ಜೈ. ತಪ್ಪೋ ಸರಿನೋ ನಿಮ್ಮ ಯೋಚನೆಗೆ ಬಿಡ್ತೀನಿ ಅಜ್ಜಿ. ನಿಮಗಿಷ್ಟ ಬಂದಿದ್ನೇ ಮಾಡಿ. ಸ್ವಾಮಿ ಕಲ್ಯಾಣ ಮಾಡಿಸಿದ್ರೆ ಒಳ್ಳೇದಪ್ಪ. ನಾನ್ ಮಾಡ್ಕೊಂಡ್ ಮದ್ವೆನೆ ನನಗೆ ಒಳ್ಳೇದ್ ಮಾಡ್ಲಿಲ್ಲ. ಇನ್ ಯಾರ್ದೋ ಮದ್ವೆನ ಮಾಡ್ಸಿದ್ರೆ ನನಗೇನು ಒಳ್ಳೇದಾಗತ್ತೆ ಚಿಕ್ಕಮ್ಮ? ಏನ್ ಚಂದ್ರಿಕಾ, ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಈ ಮನೇಲಿ ಏನಾಗ್ತಿದ್ಯೋ ನಿಮ್ಗೆ ಕಾಣ್ತಿಲ್ವಾ? ನನ್ನ ಏನಾಯ್ತು ಅಂತ ಕೇಳ್ತಿರಲ್ಲ. ನಾವೊಂದು ಅನ್ಕೊಂಡ್ರೆ ಇನ್ನೇನೋ ಆಗ್ತಿದೆ. ಯಾವುದು ವರ್ಕ್ ಆಗ್ತಿಲ್ಲ. ಟೈಮ್ ಬ್ಯಾಡ್ ಆಗಿದ್ರೆ ಹಾಗೆ ಚಂದ್ರಿಕಾ. ನಾವು ಹಗ್ಗ ಹಿಡ್ಕೊಂಡ್ರು ಅದು ಹಾವಾಗ ಕಚ್ಚತ್ತೆ. ನಮ್ ಟೈಮ್ ಚೆನ್ನಾಗಿದ್ರೆ ಹಾವನ್ನೇ ಹಿಡ್ಕೊಂಡ್ರು ಅದು ಕಚ್ಚದೆ ತನ್ನ ಪಾಡಿಗೆ ತಾನಿರತ್ತೆ. ನಿಲ್ಲಿಸ್ತೀರಾ ನಿಮ್ ಕತೆ? ಫಿಲಾಸಫಿ ಅಲ್ಲ, ಫ್ಯಾಕ್ಟ್ ಹೇಳ್ತಿರೋದು. ನಮ್ಗೆ ಬ್ಯಾಡ್ ಟೈಮ್ ನಡೀತಿದೆ, ಶನಿ ಹಿಡಿಯುತ್ತು ಅಂತಾರಲ್ಲ ಹಾಗೆ ಇದು. ಗಂಗಾನೇ ನಮ್ ಪಾಲಿಗೆ ಶನಿ. ಅಲ್ಲ ಅಲ್ಲ, ನಮ್ ಬ್ಯಾಡ್ ಟೈಮು. ಎಲ್ರೂ ಸತ್ತಿದ್ದಾರೆ ಅಂದ್ಕೊಂಡ್ರು ನಿತ್ಯ ಬದುಕೇ ಇದ್ದಾಳೆ, ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ನಾವ್ ಅಂದ್ಕೊಂಡ್ವಲ್ಲ, ಏನಾಯ್ತು? ಮೊದಲನೇ ಸಲ ಶಾಪಿಂಗ್ ಮಾಲ್ ಅಲ್ಲಿ ಮಿಸ್ ಆದ್ಲು, ಎರಡನೇ ಸಲ
ಪಿಂಡ ಪ್ರದಾನ ಮಾಡಿದಾಗ್ಲೂ ಮಿಸ್ ಆದ್ಲು. ಅಸ್ಥಿನ DNA ಮಾಡಿಸೋಣ ಅಂದ್ರೆ ಅಲ್ಲೂ ತಪ್ಪಿಸ್ಕೊಂಡ್ಲು. ವಿಡಿಯೋ ತೆಗಿಯೋಣ ಅಂದ್ರೆ ಅದೂ ಆಗ್ಲಿಲ್ಲ. ಕೊನೆಗೆ ನಿತ್ಯ ಗಂಗಾ ಕಿಡ್ನಾಪ್ ಆಗಿ ಒಂದೇ ಕಡೆ ಇದ್ರೂ ಕೂಡ ಜೈಗೆ ತೋರ್ಸೋಕ್ ಆಗ್ಲಿಲ್ಲ. ಇದರಿಂದ ನಿನ್ಗೇನ್ ಅರ್ಥ ಆಯ್ತು? ನಮ್ದು ಬ್ಯಾಡ್ ಟೈಮು ಅಂತ.